ಹಲೋ ಎವ್ರಿವನ್, ನಾನಿವತ್ತು DJI ಕಂಪ್ನಿಯ DJI Neo ಫ್ಲೈಮೋರ್ ಕಾಂಬೋನ ಅನ್ಬಾಕ್ಸ್ ಮಾಡ್ತಾ ಇದ್ದೀನಿ. ಸೊ ನೋಡ್ಬೋದು, ಫ್ರಂಟಲ್ಲಿ DJI Neo ಬ್ರ್ಯಾಂಡಿಂಗ್ ಇದೆ, ಕೆಳಗಡೆ ಫ್ಲೈಮೋರ್ ಕಾಂಬೋ ಮತ್ತು ಬಂಡಲ್ ಫ್ಲೈಮೋರ್ ಅಂತ ಮೆನ್ಷನ್ ಮಾಡಿದ್ದಾರೆ. ಹಾಗೆ ರೊಟೇಟ್ ಮಾಡಿದ್ರೆ ಇಲ್ಲೊಂದು DJI ಬ್ರ್ಯಾಂಡಿಂಗ್ ನೋಡ್ಬೋದು. ಹಾಗೆ ಹಿಂದೆಗಡೆ ಏನೇನಿದೆ ಬಾಕ್ಸಲ್ಲಿ ಅಂತ ಮೆನ್ಷನ್ ಮಾಡಿದ್ದಾರೆ. ಡ್ರೋನ್ ಇದೆ, 3 ಬ್ಯಾಟ್ರಿ, ರಿಮೋಟ್ ಕಂಟ್ರೋಲರ್, ಪ್ರೊಪೆಲ್ಲರ್ ಗಾರ್ಡ್, ಟೈಪ್ ಸಿ ಕೇಬಲ್, ಚಾರ್ಜಿಂಗ್ ಹಬ್, ಸ್ಪೇರ್ ಪ್ರೊಪೆಲ್ಲರ್ಸ್ ಮತ್ತೊಂದು ಸ್ಕ್ರೂ ಡ್ರೈವರ್, ಯೂಸರ್ ಗೈಡ್ ಇದೆ. ಇವಾಗ ಅನ್ಬಾಕ್ಸ್ ಮಾಡೋಣ. ಸೊ ನೋಡ್ಬೋದು, ನಾನೆಲ್ಲನೂ ಅನ್ಬಾಕ್ಸ್ ಮಾಡಿ ಅರೇಂಜ್ ಮಾಡ್ಕೊಂಡಿದ್ದೀನಿ. ಬಾಕ್ಸಲ್ಲಿ ಮೆನ್ಷನ್ ಮಾಡ್ದಂಗೆ RCN3 ಕಂಟ್ರೋಲರ್ ಇದೆ, ಆಮೇಲೆ ನಮ್ಮ ಡ್ರೋನ್, ಸೊ ಏರ್ಕ್ರಾಫ್ಟ್ ಇದೆ, ಮತ್ತು ಪ್ರೊಪೆಲ್ಲರ್ ಗಾರ್ಡ್ಸ್ ಇದು ಅಟ್ಯಾಚ್ ಆಗೇ ಬರುತ್ತೆ, 3 ಬ್ಯಾಟ್ರೀಸ್ ಇದೆ, ಮತ್ತು ಸ್ಮಾರ್ಟ್ ಹಬ್ ಚಾರ್ಜಿಂಗ್ ಅದು. ಇದು ಬಂದು USB ಕೇಬಲ್ ಮತ್ತು 2 ಎಕ್ಸ್ಟ್ರಾ ಪ್ರೊಪೆಲ್ಲರ್ಸ್ ಕೂಡ ಕೊಟ್ಟಿದ್ದಾರೆ, ಒಂದು ಸ್ಕ್ರೂ ಡ್ರೈವರ್, ಯೂಸರ್ ಮ್ಯಾನ್ಯುಯಲ್ ಕೂಡ ಇದೆ. ಯೂಸರ್ ಗೈಡ್ ಓಪನ್ ಮಾಡೋಣ. ಅದರಲ್ಲಿ ಸ್ಟಿಕ್ಕರ್ ಇದೆ, DJI ಸ್ಟಿಕ್ಕರ್. ನೆಕ್ಸ್ಟು ಕ್ವಿಕ್ ಸ್ಟಾರ್ಟ್ ಗೈಡ್, ಸೇಫ್ಟಿ ಗೈಡ್ಲೈನ್ಸ್, ಡ್ರೋನ್ ಇನ್ಫಾರ್ಮೇಷನ್ ಗೈಡ್, ಎಕ್ಸೆಸರಿ ಯೂಸರ್ ಗೈಡ್ ಕೂಡ ಇದೆ. ಎರಡು ಎಕ್ಸ್ಟ್ರಾ ಪ್ರೊಪೆಲ್ಲರ್ಸ್ ಜೊತೆ 4 ಸ್ಕ್ರೂ ಕೊಟ್ಟಿರ್ತಾರೆ, ಒಂದು ಸ್ಕ್ರೂ ಡ್ರೈವರ್, 2-ವೇ ಚಾರ್ಜಿಂಗ್ ಹಬ್. ಸೊ ನೋಡ್ಬೋದು, 3 ಬ್ಯಾಟ್ರೀಸ್ ಇದೆ, 1 2 3, ಮತ್ತು ಇದರಿಂದ ಡ್ರೋನ್ ನಾನು ಚಾರ್ಜ್ ಮಾಡ್ಬೋದು ಪ್ಲಸ್ ಬ್ಯಾಟ್ರಿ ಕೂಡ. ಸೊ ಈ ಪವರ್ ಬಟನ್ ಕ್ಲಿಕ್ ಮಾಡಿದ್ರೆ ಒಂದು ಕ್ಲಿಕ್ಗೆ ಬ್ಯಾಟ್ರಿ ಚಾರ್ಜ್ ಇಂಡಿಕೇಟರ್ ಇದು. ಸೊ ನಾವು ಬ್ಯಾಟ್ರಿ ರಿಮೂವ್ ಮಾಡಿ ಡ್ರೋನ್ಗೆ ಕನೆಕ್ಟ್ ಮಾಡಬೇಕು. ಇದು DJI ಕಂಪ್ನಿಯ ಸ್ಮಾಲೆಸ್ಟ್ ಡ್ರೋನ್ ಡೈಮೆನ್ಷನ್ಸ್ ಬಂದು ಲೆಂತ್ 130 mm, ವಿಡ್ತ್ 157 mm, ಹೈಟ್ 48.5 mm. ಇದರಲ್ಲಿ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂದರೆ AI ಫೀಚರ್ ಸಿಗತ್ತೆ. ಇದು ತುಂಬ ಲೈಟ್ ವೈಟ್ ಡ್ರೋನ್, ಅಪ್ರಾಕ್ಸಿಮೇಟ್ಲಿ 135 grams ತೂಕ ಇರುತ್ತೆ. ಈ ಡ್ರೋನ್ನ 120 ಮೀಟರ್ ಆಲ್ಟಿಟ್ಯೂಡ್ಗೆ ಲಾಕ್ ಆಗಿರುತ್ತೆ. ಸೊ ಫ್ಲೈಯಿಂಗ್ ಟೈಮ್ ಬಂದು ಅಪ್ರಾಕ್ಸ್ 18 ಮಿನಿಟ್ಸ್ ಸಿಗುತ್ತೆ. ಇದಕ್ಕೆ ಎಕ್ಸ್ಟರ್ನಲ್ SD ಕಾರ್ಡ್ ಹಾಕೋಕ್ಕಾಗಲ್ಲ. ಇದರಲ್ಲಿ ಇಂಟರ್ನಲ್ಲಿ 22 GB ಕೊಟ್ಟಿದ್ದಾರೆ. ಕ್ಯಾಮ್ರಾ ಬಂದು 12 MP ವಿತ್ 4K 30 FPS ರೆಕಾರ್ಡಿಂಗ್ ಇದೆ. 4 ಮೋಟರ್ಸ್ ಇದೆ. ಇದೆರಡು ಲ್ಯಾಂಡಿಂಗ್ ಸೆನ್ಸರ್ಸ್. ಇಲ್ಲಿ ಬ್ಯಾಟ್ರಿ ಕನೆಕ್ಟ್ ಮಾಡಬೇಕು. ಬಾಕ್ಸಲ್ಲಿ RCN3 ಕಂಟ್ರೋಲರ್ ಕೊಟ್ಟಿದ್ದಾರೆ. ಇದು ನೋಡ್ಬೋದು ನಾವು, DJI ಬ್ರ್ಯಾಂಡಿಂಗ್ ಕೂಡ ಇದೆ, ಹಾಗೂ ಇದು ಎರ್ಗೋನಾಮಿಕ್ ಡಿಸೈನಲ್ಲಿ ಬರುತ್ತೆ, ತುಂಬ ಲೈಟ್ ವೈಟ್ ಕೂಡ. ಟ್ರಾನ್ಸ್ಮಿಷನ್ ರೇಂಜ್ ಬಂದು 10 km. ಕಂಟ್ರೋಲ್ ಸ್ಟಿಕ್ಸ್ ಹೋಲ್ಡರ್ ಇದು, ನಾವು ರಿಮೂವ್ ಮಾಡಿ ಕನೆಕ್ಟ್ ಮಾಡಬೇಕು. ಟೈಪ್ ಸಿ ಚಾರ್ಜಿಂಗ್ ಪೋರ್ಟ್ ನೋಡ್ಬೋದು. ಇದು ಮೊಬೈಲ್ ಹೋಲ್ಡರ್, ಇದನ್ನ ಪುಲ್ ಮಾಡಿ ಮೊಬೈಲ್ ಕನೆಕ್ಟ್ ಮಾಡಬೇಕಾಗುತ್ತೆ. USB ಕೇಬಲ್ಸ್ ಕೊಟ್ಟಿರ್ತಾರೆ ಬಾಕ್ಸಲ್ಲಿ, ಅದರ ಮುಖಾಂತರ ಕನೆಕ್ಟ್ ಮಾಡಬೇಕು ಮೊಬೈಲ್ನ. ಈ ಕಂಟ್ರೋಲರ್ 1080p 30 FPS ಲೈವ್ ವಿಡಿಯೋ ಟ್ರಾನ್ಸ್ಮಿಷನ್ ಸಪೋರ್ಟ್ ಮಾಡುತ್ತೆ. ನೆಕ್ಸ್ಟ್ ವಿಡಿಯೋ ಅಲ್ಲಿ ಡ್ರೋನ್ನ ಹೆಂಗೆ ಸೆಟಪ್ ಮಾಡಿ ಫ್ಲೈ ಮಾಡೋದು ಹೇಗೆ ಅಂತ ನೋಡೋಣ.